ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ದಿವಸ ಆಗಿತ್ತು ಈ ಕ್ಲಾಸು, ಮಧ್ಯಾಹ್ನ ನಿಮ್ದು ರಜೆ ಬಂತು. ರಜೆ ಬಂದಾದ್ಮೇಲೆ ನಾನು ಅಮೆರಿಕದಿಂದ ವಾಪಸ್ಸು ಇಂಡಿಯಾಗೆ ಬಂದು ಆ ಜೆಟ್ಲಾಗೆಲ್ಲ ಹೋಗಿ, ಸೊ ಲಾಸ್ಟ್ ವೀಕ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಸ್ವಲ್ಪ ಡಿಲೇ ಆಗಿದೆ. ಬಟ್ ಎನಿವೆ, ಅಲ್ಲಿ ತನಕ ನಾವು ಇಲ್ಲಿ ತನಕ ನಡೆದಿರೋ ಕ್ಲಾಸಲ್ಲಿ ಬೇಸಿಕಲಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಸ್ವಲ್ಪ ಡಿವಿಷನ್ ಅಲ್ಲಿ ದೊಡ್ಡ ಲೆಕ್ಕನ ತೋರಿಸ್ತೀನಿ. ಯಾಕೆಂದ್ರೆ ಡಿವಿಷನ್ ಆಪರೇಷನ್ ಅಲ್ಲಿ ಐ ಹ್ಯಾವ್ ಶೋನ್ ಯು ದಟ್ ಇಟ್ ಇನ್ವಾಲ್ವ್ಸ್ ಎವ್ರಿಥಿಂಗ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್, ಈ ಥರದ್ದೆಲ್ಲ ಇದನ್ನು ದೊಡ್ಡ ಲೆಕ್ಕದಲ್ಲಿ ಬರುತ್ತೆ. ಸೊ ಡಿವಿಷನ್ ಲೆಕ್ಕ ಚೆನ್ನಾಗಿ ಮಾಡಕ್ ಬಂದ್ರೆ ಇದು ಎಂಟೈರ್ ಈ ಕೋರ್ಸ್ ಮೇನ್ ಉದ್ದೇಶ ಇವಾಗ ಏನಪ್ಪಾ ಅಂದ್ರೆ, ನಿಮ್ದೆಲ್ಲ ಈ ಫಸ್ಟ್ ಪಾರ್ಟ್ ಆಫ್ ದಿ ಕೋರ್ಸ್ ಅಲ್ಲಿ ಅಸ್ಯೂಮಿಂಗ್ ದಟ್ ಯು ವಿಲ್ ಹ್ಯಾವ್ ಒನ್ ಮೋರ್ ಸಚ್ ಪ್ರೋಗ್ರಾಮ್ ನೆಕ್ಸ್ಟ್ ಇಯರ್ ಆಲ್ಸೋ, ಈ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ನಿಮಗೆ ಮ್ಯಾಥಮ್ಯಾಟಿಕಲ್ ಕಾಂಪ್ಯೂಟೇಷನ್ ಅಂತ ಹೇಳ್ಬಿಟ್ಟು ಅರಿಥಮೆಟಿಕ್ ಅಂಡ್ ಆಲ್ಜಿಬ್ರಾದಲ್ಲಿ ದೊಡ್ಡ ದೊಡ್ಡ ಫ್ರಾಕ್ಷನ್ಸ್, ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್ ಲೆಕ್ಕನ ಸಾಲ್ವ್ ಮಾಡೋದು, ಹಾಗೆ ಆಲ್ಜಿಬ್ರಾದಲ್ಲಿ ಈಕ್ವೇಶನ್ಸ್ ಸಾಲ್ವ್ ಮಾಡೋದು, ಈ ಥರದ್ದು ಬೇಸಿಕ್ ಕಾಂಪಿಟೇಷನ್ ಹೇಳ್ಕೊಟ್ರೆ ನೆಕ್ಸ್ಟ್ ಇಯರ್ ಇದನ್ನೆಲ್ಲ ಈ ಬೇಸಿಕ್ ಆಲ್ಜಿಬ್ರೈಕ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಆಲ್ಜಿಬ್ರೈಕ್ ಟೆಕ್ನಿಕ್ಸ್ ಬಂದ್ಮೇಲೆ ವರ್ಡೆಡ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ, ಅಂದ್ರೆ ಪ್ರಾಬ್ಲಮ್ಸ್ ಲೀಡಿಂಗ್ ಟು ಆಕ್ಚುಯಲ್ ಡೆವಲಪ್ಮೆಂಟ್ ಆಫ್ ಈಕ್ವೇಶನ್ಸ್. ಸೊ ಆ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡೋಕ್ಕಾಗೋ ಹಂಗೆ ಈಗ ಮ್ಯಾಥಮ್ಯಾಟಿಕಲ್ ಕಾಂಪಿಟೇಷನ್ ಟೆಕ್ನಿಕ್ಸ್ನ ಹೇಳ್ಕೊಡ್ತಾ ಇರ್ತೀವಿ. ಸೊ ಅರಿಥಮೆಟಿಕ್ಸ್ನಲ್ಲಿ ಲಾರ್ಜ್ ಫ್ರಾಕ್ಷನ್ಸ್ ಮಾಡೋದನ್ನ ಕಲ್ತಿದ್ದೀರಾ. ಆಲ್ಜಿಬ್ರಾ ಲಾರ್ಜ್ ಫ್ರಾಕ್ಷನ್ಸ್ಗೆ ಬರೋದಕ್ಕೆ ಇಲ್ಲೂ LCM, HCF ಈ ಥರದ ಅದೆಲ್ಲಾನು ದೊಡ್ಡ ದೊಡ್ಡ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಹೆಂಗೆ ಮಾಡೋದು, ಆಲ್ಜಿಬ್ರಾಯಿಕ್ ಫ್ರಾಕ್ಷನ್ಸ್ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆಲ್ಲ ಫ್ಯಾಕ್ಟರೈಸೇಷನ್ ಈ ಥರದ್ದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಕಲ್ತ್ಕೋಬೇಕು. ಸೊ ಅದು ಸ್ವಲ್ಪ ಲೇಟರ್ ಪೋರ್ಷನ್ಸಿಗೆ ಮಾಡೋಣ ಅದನ್ನ ಅಂತ ಹೇಳಿ. ಅಂಡ್ ಆಲ್ಸೋ ಈಕ್ವೇಶನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು, ಮ್ಯಾಥಮ್ಯಾಟಿಕಲ್ ಮಾಡೆಲಿಂಗ್ ಅಂತ ಕರಿತೀವಿ. ಅಂದರೆ ಏನಾರೋ ಒಂದು ಬೇಸಿಕ್ ಫಿಸಿಕಲ್ ಫೆನಾಮಿನನ್ ಅಥವಾ ಒಂದು ಏನಾರೋ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟು, ಇವನ ಏಜು ಅವನಕ್ಕಿಂತ 4ರಷ್ಟು ಏಜ್ ಇದ್ದರೆ ಈಗ ಅವನ ಏಜ್ ಇಷ್ಟು ಇದ್ದರೆ ಅವನ ಏಜ್ ಎಷ್ಟು, ಈ ಥರದ್ದೆಲ್ಲ ಸಿಂಪಲ್ ಏಜ್ ರಿಲೇಟೆಡ್, ಪ್ರೈಸ್ ರಿಲೇಟೆಡ್, ಪ್ರಪೋರ್ಷನ್ ರಿಲೇಟೆಡ್, ಈ ಥರದ್ದೆಲ್ಲ ವರ್ಡೆಡ್ ಪ್ರಾಬ್ಲಮ್ಸ್ ಬಂದಾಗ ಆ ವರ್ಡೆಡ್ ಪ್ರಾಬ್ಲಮ್ಸ್ನ ಒಂದು ಮ್ಯಾಥಮ್ಯಾಟಿಕಲ್ ಸ್ಟೇಟ್ಮೆಂಟ್ ಥರ ಇರ್ತೀವಿ. ಆ ಸ್ಟೇಟ್ಮೆಂಟ್ ಸಾಮಾನ್ಯ ಯಾವಾಗಲೂ ಈಕ್ವೇಶನ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಹಾಗಾಗಿ ಈಕ್ವೇಶನ್ ಅಂದರೆ ಏನು, ಈಕ್ವೇಶನ್ ಸೊಲ್ಯೂಷನ್ ಅಂದರೆ ಏನು ಅನ್ನೋ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟಲ್ಲಿ ಈ ಈಕ್ವೇಶನ್ಸ್ ಅಲ್ಲೂ ನಿಮ್ಮ NCERT ಬುಕ್ಸ್ದು ನೋಡಿದ್ದೀನಿ. ಸೊ ನಾನು ಕೆಲವು ಸ್ವಲ್ಪ ಲಾರ್ಜ್ ಸೈಜ್ ಪ್ರಾಬ್ಲಮ್ಸ್, ಆ ಥರದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲಿ ಪ್ರಾಕ್ಟೀಸ್ಡ್ ಬುಕ್ಸಿಂದನೂ ಕೆಲವು ಪ್ರಾಬ್ಲಮ್ಸ್ ಮಾಡಿ ನಿಮಗೆ ಸಿಂಪಲ್ ಈಕ್ವೇಶನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಶನ್ಸು ಆ್ಯಂಡ್ ದೆನ್ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಇನ್ 3 ವೇರಿಯೇಬಲ್ಸ್. ನೀವು 2 ವೇರಿಯೇಬಲ್ಸ್ ತನಕ ಸಿಲೆಬಸ್ನಲ್ಲಿ ಓದಿರ್ತೀರ, 3 ವೇರಿಯೇಬಲ್ಸ್ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ತನಕ ನಿಮಗೆ ಇನ್ನೊಂದು 2-3 ವಾರದಲ್ಲಿ ಹೇಳ್ಕೊಡೋ ಅಷ್ಟು ಪ್ಲಾನ್ ಇಟ್ಕೊಂಡಿದ್ದೀನಿ. ಸೊ ಈ ಈಕ್ವೇಶನ್ಸ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್, ಸಪೋಸ್ ಐ ರೈಟ್ 2x + 3x - 5 + 3 ಅಂತ ಬರೆದ್ರೆ, this is called an algebraic expression. There are terms here. Each is a term. 2x is a term, 3x is a term, 5 is a term. ಅದು ಆಲ್ಜಿಬ್ರಾಯಿಕ್ ಟರ್ಮ್. ಯಾಕೆ ಅಂದರೆ ಅಲ್ಲಿ x⁴0 ಇದೆ ಅಂತ ಅನ್ಕೊಳ್ಳೋದು, ಅಂದ್ರೆ ಅಲ್ಲೂ ವೇರಿಯಬಲ್ ಇದೆ ಬಟ್ ಇಟ್ ಇಸ್ ರೈಸ್ಡ್ ಟು ಪವರ್ 0 + 3 ಅಂತ ಹೇಳಿ. 3 ಅಂದ್ರೂ ಅಷ್ಟೇ x⁴0 ಇದೆ ಅಂತ ಹೇಳಿ. ಸೊ ದಿಸ್ ಇಸ್ ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇನ್ ಒನ್ ವೇರಿಯಬಲ್. ದಿ ಓನ್ಲಿ ವೇರಿಯಬಲ್ ಈಸ್ x. ಇಲ್ಲಿ ಒಂದೇ ಒಂದು ವೇರಿಯಬಲ್ ಯಾವುದಿದೆ, x ಇದೆ. ಆಲ್ಸೋ ಇನ್ನೊಂದು ಅಬ್ಸರ್ವ್ ಮಾಡಿ, x ನ ಪವರ್ ಎರಡಕ್ಕೂ 1 ಅಂತ ಇದೆ. ಓಕೆ, ಈಗ ಇನ್ನೊಂದು ಎಕ್ಸ್ಪ್ರೆಷನ್ ಬರಿತೀವಿ, 4x + x - 2 ಅಂತ ಬರೀತೀವಿ. ಇದನ್ನು ಇನ್ನೊಂದು ಎಕ್ಸ್ಪ್ರೆಷನ್. ಸೊ ಎರಡು ಎಕ್ಸ್ಪ್ರೆಷನ್ ಮಧ್ಯೆ ನಾನು ಈಕ್ವಲ್ಸ್ ಅಂತ ಹಾಕಿದ್ರೆ, ದೆನ್ ದಿಸ್ ಇಸ್ ಕಾಲ್ಡ್ an equation. That means an equation states that algebraic expression on the left hand side gives the same value for values of variable x as the expression on the right hand side gives. ಅಂದ್ರೆ x ಗೆ ಒಂದು ಏನಾದ್ರು ಬೆಲೆ ಕೊಟ್ಟರೆ ಆ ಬೆಲೆ ಹಾಕಿ ನಾನು ಸಿಂಪ್ಲಿಫೈ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬೆಲೆ ಬರುತ್ತೋ ರೈಟ್ ಹ್ಯಾಂಡ್ ಸೈಡಲ್ಲೂ x ಗೆ ಅದೇ ಬೆಲೆ ಕೊಟ್ಟಾಗ ಸಿಂಪ್ಲಿಫೈ ಮಾಡಿದ್ರೆ ಅದೇ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಈಕ್ವೇಶನ್ ಅಂತ ಕರಿತೀವಿ. ಆ ಪವರ್ ಆಫ್ x ಎಷ್ಟಾರ ಇರ್ಬೋದು, ಬಟ್ ಇನ್ ಜನರಲ್ ಇಲ್ಲಿ ಫಸ್ಟ್ ಸಿಂಪಲ್ ಪವರ್ನೇ ತಗೊಳ್ತಾ ಇದ್ದೀವಿ, ಬಟ್ ದಿ ಡೆಫಿನೇಷನ್ ರಿಮೈನ್ಸ್ ದಿ ಸೇಮ್. ಸೊ ಈಕ್ವೇಶನ್ ಈಸ್
A method or equation is a mathematical statement. Equation is a mathematical statement. It states that an algebraic expression on the left-hand side of the equals sign gives the same value as the algebraic expression on the right-hand side for values of the variable involved in the statement ಅಂತ ಹೇಳ್ಬಿಟ್ಟು ಅದಕ್ಕೆ ಈಕ್ವೇಶನ್ ಅಂತ ಕರಿತೀವಿ. ಈಗ ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದು. 2x + 3x ಅಂದ್ರೆ ಏನು? x ಅನ್ನೋದು ಒಂದು ಟರ್ಮು, x ಅನ್ನೋದು ಒಂದು ಟರ್ಮ್. ಸೊ ಲೈಕ್ ಟರ್ಮ್ಸ್ನ ನಾವು ಆ್ಯಡ್ ಮಾಡ್ಬೋದು. ಸೊ ಲೈಕ್ ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 5x ಬರುತ್ತೆ. ಈ ಅರಿಥಮೆಟಿಕ್ ಟರ್ಮ್ಸ್ನ ಸಿಂಪ್ಲಿಫೈ ಮಾಡಿದ್ರೆ -2 ಅಂತ ಬರುತ್ತೆ. ಹಾಗೇನೇನೆ ರೈಟ್ ಹ್ಯಾಂಡ್ ಸೈಡ್ನು ಅಷ್ಟೇ ಸಿಂಪ್ಲಿಫೈ ಮಾಡಿದ್ರೆ 5x - 2 ಅಂತ ಬರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ has the same coefficient for the variable and the same constant with the same sign. Right hand side allo ashte expression has the same variable of the same power with same numerical coefficient and it is subtracted by the same numerical value 2. ಈ ಥರದ್ದನ್ನ we call it an identity. This is called an identity ಅಂತ ಕರಿತೀವಿ. Okay. Now suppose I consider another expression 3x plus 4x plus 8 equals 3x minus 5x plus 2 ಅಂತ ಬರೀತೀನಿ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ನನಗೆ ಏನು ಬರುತ್ತೆ? 7x plus 8 ಇಲ್ಲಿ -2x plus 2 ಅಂತ ಬರುತ್ತೆ. ಈ ಫಸ್ಟ್ ಎಕ್ಸ್ಪ್ರೆಷನ್ಗೂ ಈ ಸೆಕೆಂಡ್ ಎಕ್ಸ್ಪ್ರೆಷನ್ಗೂ ಒಂದು ಇಂಪಾರ್ಟೆಂಟ್ ವ್ಯತ್ಯಾಸ ಇದೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅನ್ನೋದು ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ವಿಲ್ ಹ್ಯಾವ್ ದಿ ಸೇಮ್ ವ್ಯಾಲ್ಯೂ ಆಸ್ ದಟ್ ಆಫ್ ದಿ ರೈಟ್ ಹ್ಯಾಂಡ್ ವ್ಯಾಲ್ಯೂ ಫಾರ್ ನಾಟ್ ಒನ್ ಸಿಂಗಲ್ ವ್ಯಾಲ್ಯೂ ಆಫ್ ಎಕ್ಸ್. ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್ ಇಟ್ ರಿಮೈನ್ಸ್ ದಿ ಸೇಮ್. ಅದಕ್ಕೋಸ್ಕರ ಇದನ್ನ ಐಡೆಂಟಿಟಿ. ದಟ್ ಮೀನ್ಸ್ ದಿಸ್ ಎಕ್ಸ್ಪ್ರೆಷನ್ ಸ್ಟೇಟ್ಮೆಂಟ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಅದಕ್ಕೋಸ್ಕರ ಇದನ್ನ ಐಡೆಂಟಿಟಿ ಅಂತ ಕರಿತೀವಿ. ವೆರಾಸ್ ಇಲ್ಲಿ ಹಂಗಾಗಲ್ಲ. ಇಲ್ಲಿ x = 1 ಹಾಕಿದ್ರೆ ಎಷ್ಟಾಗುತ್ತೆ? 7 + 18 15 ಆಗುತ್ತೆ. ಇಲ್ಲಿ -2 + 2 ಅಂದ್ರೆ 0 ಆಗುತ್ತೆ. ಸೊ 18 15 = 0 ಅಂತಂದ್ರೆ ದಟ್ಸ್ ನಾಟ್ ಪಾಸಿಬಲ್. ಬಟ್ ದಿಸ್ ಮೇ ಹೋಲ್ಡ್ ಗುಡ್ ಫಾರ್ ಎ ಸ್ಪೆಸಿಫಿಕ್ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ಆ ಥರ ಬಂದಾಗ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂದ್ರೆ ದಿಸ್ ವಿಲ್ ಬಿಕಮ್ ಎನ್ ಈಕ್ವೇಶನ್. So if this has to be an equation, then it is satisfied as an equation. That means value on the left hand side for a given value of x. For the same value of x, the right hand side value will also be the same anta bandaga. This is called a condition equation anta karithವಿ. This is called a condition equation. ಸೊ ಇದೆರಡೂ ಸೇರಿ ಈಕ್ವೇಶನ್ ಅಂತ ಕರಿತೀವಿ. ಸರಿ, ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ಸ್. ಸೊ ಈಕ್ವೇಶನ್ಸ್ ಅಲ್ಲಿ LHS = RHS. ಇದರಲ್ಲಿ ಏನಿರುತ್ತೆ? LHS = RHS ಫಾರ್ ಎನಿ ವ್ಯಾಲ್ಯೂ ಆಫ್ ವೇರಿಯಬಲ್. ಎನಿ ಅನ್ನೋದಕ್ಕಿಂತ ಫಾರ್ ಎವ್ರಿ ವ್ಯಾಲ್ಯೂ ಆಫ್ ವೇರಿಯಬಲ್. ಫಾರ್ every value of variable. Okay, whereas condition equation andre the equation statement is true for a specific value of variable. ಇಲ್ಲಿ x ಇದೆ, y ಯಾವ್ದಾರು ಇರ್ಬೋದು ವೇರಿಯಬಲ್. ಓಕೆ, ಅದಕ್ಕೆ ಕಂಡೀಷನ್ ಈಕ್ವೇಶನ್ ಅಂತ ಹೇಳ್ತೀವಿ. ಫೈಂಡಿಂಗ್ ದಿ ವ್ಯಾಲ್ಯೂ ಆಫ್ ವೇರಿಯಬಲ್ ಆಫ್ ಎ ಕಂಡೀಷನ್ ಈಕ್ವೇಶನ್ which satisfies
which satisfies the condition of equation is called solution of equation. ಇದು ತುಂಬಾ ದೊಡ್ಡ ರಿಗರಸ್ ಡೆಫಿನೇಷನ್ ತರ ಆಗುತ್ತೆ. ಸಿಂಪಲ್ ಆಗದೆ ಅಂದ್ರೆ in simple terms, the variable for which condition of equation is satisfied ಅಂದ್ರೆ ಯಾವ ಬೆಲೆ ಹಾಕಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಒಂದೇ ವ್ಯಾಲ್ಯೂ ಬರುತ್ತೋ ಅದನ್ನ ದಟ್ ಈಸ್ ನೋನ್ ಆಸ್ ಸ್ಯಾಟಿಸ್ಫೈಯಿಂಗ್ ದಿ ಕಂಡೀಷನ್ ಆಫ್ ಈಕ್ವೇಶನ್ ಅಂತ. ಈಕ್ವೇಶನ್ ಅಂದ್ರೆ ಏನಾಗಬೇಕು? LHS ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು RHS ವ್ಯಾಲ್ಯೂ ಫಾರ್ ದಿ ಸೇಮ್ ವ್ಯಾಲ್ಯೂ ಆಫ್ ದಿ ವೇರಿಯಬಲ್. ಫಾರ್ ದಿ ಸೇಮ್ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ಫಾರ್ ಎನಿ ಸೇಮ್ ವ್ಯಾಲ್ಯೂ ಆನ್ ಬೋತ್ ಸೈಡ್ಸ್ ಅದು ಐಡೆಂಟಿಟಿ ಆಗುತ್ತೆ. ಫಾರ್ ಸ್ಪೆಸಿಫಿಕ್ ವ್ಯಾಲ್ಯೂ ಮಾತ್ರ ದಿಸ್ LHS ಈಕ್ವಲ್ಸ್ RHS ಆಗುತ್ತೆ ಅಂತ ಅಂದಾಗ ಕಂಡೀಷನ್ ಈಕ್ವೇಶನ್ ಅಂತ ಅಂತೀವಿ. ಅಂತ ಕೇಸಲ್ಲಿ ಆ ವೇರಿಯಬಲ್ನ ವಿ ಕಾಲ್ ಇಟ್ ದಿ ವೇರಿಯಬಲ್ ಫಾರ್ ವಿಚ್ ಕಂಡೀಷನ್ ಈಕ್ವೇಶನ್ ಇಸ್ ಸ್ಯಾಟಿಸ್ಫೈ ಈಸ್ ಕಾಲ್ಡ್ unknown of the equation. It's called the unknown of the equation. It's called unknown of the equation. Finding the unknown, finding the value of unknown which satisfies the condition is called solution of equation. Is called solution of equation. So ಇಷ್ಟೆಲ್ಲ ಯಾತಿಗೆ ಸುಮ್ಮನೆ ಜನರಲ್ ಆಗಿ ಬರ್ದಿದ್ದೀನಿ ಅಂತಂದ್ರೆ ನಿಮ್ಗೆ ಸ್ವಲ್ಪ ರಿಗರಸ್ ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಈಕ್ವೇಶನ್ ಅಂತ ನೀವು ಏನು ಅನ್ನೋನ್ ಅಂತ ಲೆವೆಲ್ಗೆ ಮಾತ್ರ ಬಂದು ಮಾಡಿರ್ತೀರಾ, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಕೇಸು ಇದೆ. ಯಾಕೆಂತಂದ್ರೆ ನೆಕ್ಸ್ಟು ಈ ಐಡೆಂಟಿಟಿ, ಕಂಡೀಷನ್ ಈಕ್ವೇಶನ್ ಇವೆಲ್ಲ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ನಾಳೆ ದೊಡ್ಡ ದೊಡ್ಡ ಲೆವೆಲ್ ಆಫ್ ಈಕ್ವೇಶನ್ಸ್ಗೆ ಬರೀ ಇದು ಆಲ್ಜಿಬ್ರಾಯಿಕ್ ಈಕ್ವೇಶನ್ ಆಯಿತು, ನೆಕ್ಸ್ಟ್ ಟ್ರಿಗ್ನಾಮೆಟ್ರಿಕ್ ಈಕ್ವೇಶನ್ಸ್ ಅಂತ ಬರುತ್ತೆ, ಆಮೇಲೆ ಡಿಫರೆನ್ಷಿಯಲ್ ಈಕ್ವೇಶನ್ಸ್, ಹಿಂಗೆ ಮುಂದೆ ಹೋಗ್ತಾ ಈ ಬೇಸಿಕ್ ಕಾನ್ಸೆಪ್ಟ್ ವಾಟ್ ಈಸ್ ಅನ್ ಐಡೆಂಟಿಟಿ ಅನ್ನೋದು ಇಲ್ಲಿ ತುಂಬಾ ಸಿಂಪಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕಾಣಿಸ್ಬಿಡುತ್ತೆ. 5x - 2 ಹೌದು, ಇಲ್ಲೂ 5x - 2 ಎರಡು ಅಲ್ಲಿ LHS RHS ಬಂದರೆ ಇದು ಸಿಂಪ್ಲಿಫೈ ಮಾಡಿದ್ಮೇಲೆ ಬಂತು. ಇಲ್ಲಿ ಸಿಂಪ್ಲಿಫೈ ಮಾಡೋದು ಈಸಿ ಇದೆ, ಎಷ್ಟೋ ಕಡೆ ಸಿಂಪ್ಲಿಫೈ ಮಾಡೋದು ಈಸಿ ಇರೋದಿಲ್ಲ. ಸೊ ವೆದರ್ ಇಟ್ ಈಸ್ ಅನ್ ಐಡೆಂಟಿಟಿ ಆರ್ ನಾಟ್ ಅಂತ ಕಂಡುಹಿಡಿಯೋದೇ ಕೇಸ್ಗಳೆಲ್ಲ ಮುಂದೆ ಬರುತ್ತೆ. ಅದಕ್ಕೋಸ್ಕರ ಈಗಲೇ ತಿಳ್ಕೊಂಡಿರ್ಬೇಕು. ಐಡೆಂಟಿಟಿ ಮತ್ತು ಕಂಡೀಷನ್ ಈಕ್ವೇಶನ್ ಇವೆರಡೂ ಜನರಲ್ ಡೆಫಿನೇಷನ್ ಆಫ್ ಈಕ್ವೇಶನ್ ಅಲ್ಲಿ ದೇ ಆರ್ ಕಾಲ್ಡ್ ಈಕ್ವೇಶನ್ಸ್ ಬಿಕಾಸ್ you call it an equation when LHS expression gives the same value as the RHS expression for the same value of the variable anta. ಇಲ್ಲಿ one variable ಇದ್ರೆ same value of the variable, several variables ಇದ್ರೆ for same value of the individual variables on both sides ಅಂತ ಜನರಲ್ ಆಗುತ್ತೆ. ಓಕೆ, ಸೊ ಆ ಥರದ್ದು ನೆಕ್ಸ್ಟ್ ಲೆವೆಲ್ಗೆ ನೋಡೋಣ. ಸೊ ಈ ಸೆಕೆಂಡ್ ಕೇಸಲ್ಲಿ ಏನಾಯ್ತು, ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ನು ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ನು ದೇ ಆರ್ ನಾಟ್ ಐಡೆಂಟಿಕಲ್. ಅಂದರೆ ಎಕ್ಸ್ ಕೋಎಫಿಷಿಯಂಟ್ ಇಲ್ಲಿ +7 ಇದ್ರೆ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ -2 ಇದೆ. ಸೊ ಎಕ್ಸ್ ಟರ್ಮ್ಸ್ ಆರ್ ನಾಟ್ ಸೇಮ್. ಇಲ್ಲಿ ಕಾನ್ಸ್ಟೆಂಟ್ 8 ಇದೆ, ಇಲ್ಲಿ ಕಾನ್ಸ್ಟೆಂಟ್ 2 ಇದೆ. ಸೊ ದೇ ಆರ್ ಆಲ್ಸೋ ನಾಟ್ ಸೇಮ್. ದೇರ್ ಫಾರ್ ಇಟ್ ಈಸ್ ನಾಟ್ ಅನ್ ಐಡೆಂಟಿಟಿ. ಬಟ್ ಕೆನ್ ಇಟ್ ಬಿ ಕನ್ಸಿಡರ್ಡ್ ಅನ್ ಈಕ್ವೇಶನ್? ಎಸ್. ವೆನ್ ಎಕ್ಸ್ ಅನ್ನೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಬೆಲೆಗೆ ಆ ಬೆಲೆ ಹಾಕಿದಾಗ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಒಂದೇ ವ್ಯಾಲ್ಯೂ ಬರುತ್ತೆ. ಆವಾಗ ಆ ಎಕ್ಸ್ ಅನ್ನೋ ವ್ಯಾಲ್ಯೂ ಈಸ್ ದಟ್ ವ್ಯಾಲ್ಯೂ ವಿಚ್ ಹೆಲ್ಪ್ಸ್ ಅಸ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್ ದಟ್ ಇಟ್ ಈಸ್ ಅನ್ ಈಕ್ವೇಶನ್. ಸೊ ಆ ವ್ಯಾಲ್ಯೂ ಕಂಡುಹಿಡಿಯೋದನ್ನೇ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ತುಂಬ ದೊಡ್ಡ ರಿಗರಸ್ ಆಗಿ ಹೇಳೋದ್ರ ಬದಲು ಏನು ಮಾಡ್ತೀವಿ, ಇಂಥ ಕೇಸಲ್ಲಿ ಈ ಥರ ಕಂಡೀಷನ್ ಈಕ್ವೇಶನ್ ಇರೋ ವೇರಿಯಬಲ್ ಏನಿದೆ ಆ ಯಾವ ವ್ಯಾಲ್ಯೂ ಅಂತ ಅನ್ನೋದಕ್ಕೋಸ್ಕರ ಅದನ್ನ ವಿಚ್ ಈಸ್ ದಟ್ ವ್ಯಾಲ್ಯೂ ಅಂತ ಹೇಳೋದ್ರಿಂದ ಅದಕ್ಕೆ ಅನ್ನೋನ್ ಅಂತ ಕರಿತೀವಿ. ಆ ವ್ಯಾಲ್ಯೂ
ದಟ್ ವಿಚ್ ಈಸ್ ದಟ್ ವ್ಯಾಲ್ಯೂ ಅಂದ್ರೆ ದಿಸ್ ಈಸ್ ದಿ ವ್ಯಾಲ್ಯೂ ಅಂತ ಕಂಡುಹಿಡಿತೀವಲ್ಲ, ಅದು ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅನ್ನೋನ್ ಅನ್ನ ಕಂಡುಹಿಡಿಯೋದು ಸೊಲ್ಯೂಷನ್ ಅಂತ. ಸೊ ಇದಕ್ಕೆ ಈ ಎಕ್ಸ್ಪ್ರೆಷನ್ಸ್ ಅಲ್ಲೆಲ್ಲ ಏನಿದೆ ಅಂತಂದ್ರೆ, ಇದು ಸಿಂಪಲ್ ಅಡಿಷನ್ ತರ ಇದೆ, ಸಬ್ಟ್ರಾಕ್ಷನ್ ತರ ಇದೆ, ಈ ತರದೆಲ್ಲ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ವಿ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ ತರ ಎಕ್ಸ್ಪ್ರೆಷನ್ ಅಲ್ಲಿ ವಿ ಸೇ ಎಕ್ಸ್ ಈಸ್ ಹೆಲ್ಡ್ ಇನ್ ಮ್ಯಾಥಮ್ಯಾಟಿಕಲ್ ಆಪರೇಷನ್. ದಟ್ ಮೀನ್ಸ್ ದಿಸ್ ಕಂಡೀಷನ್ ಅಂದ್ರೆ ಏನು? ಒಂದು ಕಂಡೀಷನ್, ಇದನ್ನ 7ರಿಂದ ಗುಣಿಸು, 7ರಿಂದ ಗುಣಿಸಾದ್ಮೇಲೆ 8 ಕೂಡು, ಇದೆಲ್ಲ ಹೇಳೋದೇನದು? ದಟ್ ಈಸ್ ಕಾಲ್ಡ್ ದಿ ಮ್ಯಾಥಮ್ಯಾಟಿಕಲ್ ಕಂಡೀಷನ್. ಅಂದ್ರೆ ಕಂಡೀಷನ್ ಎಕ್ಸ್ಪ್ರೆಸಸ್ ದಿ ಕೈಂಡ್ ಆಫ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ದಟ್ ಆರ್ ಡನ್ ಇನ್ ದಿ LHS or RHS expressions. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಇರುತ್ತೆ. ಈ ಅನ್ನೋನ್ ಅನ್ನೋದು ಇಟ್ ಈಸ್ ಹೆಲ್ಡ್ ಇನ್ ದಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್. ಸೊ ಆ ಅನ್ನೋನ್ ಅನ್ನ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಇಂದ ಹೊರಗೆ ತಂದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀ ಎಕ್ಸ್ ಅಂತ ಉಳಿಸ್ಕೊಂಡು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಫೈನಲ್ ನ್ಯೂಮೆರಿಕಲ್ ವ್ಯಾಲ್ಯೂ ಎಲ್ಲ ತಂದು ಸಿಂಪ್ಲಿಫೈ ಮಾಡಿದ್ರೆ ಆ ಎಕ್ಸ್ ಅಂದ್ರೆ ಎಷ್ಟು ಅನ್ನೋದು ಬರುತ್ತೆ. ಸೊ ಎಕ್ಸ್ಟ್ರಾಕ್ಟಿಂಗ್ ದಿ ಅನ್ನೋನ್ ಫ್ರಮ್ mathematical operation is the procedure of solution of equations. Okay, so extracting ಅಥವಾ ಇನ್ನೊಂದು ಈಸಿಯರ್ ಪದ ಐಸೋಲೇಟಿಂಗ್ ಅಂತ ಹೇಳ್ಬೋದು. ಐಸೋಲೇಟಿಂಗ್ ದಿ ಅನ್ನೋನ್ ಫ್ರಮ್ the mathematical operations in the expressions of the equation statement. In the expressions of the equation ಅಂದ್ರೆ ಏನು? ಸ್ಟೇಟ್ಮೆಂಟ್. ಅದು ಸ್ಟೇಟ್ಮೆಂಟ್ ಆಫ್ equating LH left hand side expression to right hand side expression ಅಂತ. ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬರ್ದಂಗೆ ಎಕ್ಸ್ಟ್ರಾ ಹೇಳ್ತಾ ಇದ್ದಂಗೆ ನಿಮ್ಗೆ ಅನ್ಸುತ್ತೆ, ಬಟ್ ಸ್ವಲ್ಪ ಅದನ್ನೆಲ್ಲ ನೀವು ಈ ಎಕ್ಸ್ಟ್ರಾ ವರ್ಡ್ಸ್ನ ಕೇಳೋದನ್ನ ಕಲ್ತ್ಕೋಬೇಕು. ಯಾಕೆ ಅಂತಂದ್ರೆ ಕರೆಕ್ಟ್ ಕ್ಲಾರಿಟಿ ನಿಧಾನಕ್ಕೆ ಬರ್ತಾ ಹೋಗುತ್ತೆ. ಅದು ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ಲೆಕ್ಕ ಮಾಡ್ಬೇಕಾದ್ರೆ ಡೌಟ್ ಬರೋದಿಲ್ಲ. ಕರೆಕ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಇರಬೇಕು. ಎಕ್ಸ್ಟ್ರಾಕ್ಟಿಂಗ್ ಅಥವಾ ಐಸೋಲೇಟಿಂಗ್, ಈ ಎಕ್ಸ್ ಅನ್ನೋದನ್ನ ಇದರ ಸಂಕೋಲೆಗಳು ಇಲ್ಲಿ 8 ಕೂಡಿದೆ. ಎಕ್ಸ್ ಅನ್ನ 7ರಿಂದ ಮಲ್ಟಿಪ್ಲೈ ಮಾಡಿ ಮತ್ತದಕ್ಕೆ 8 ಕೂಡಿದೆ. ಈ ಎಲ್ಲಾ ಮ್ಯಾಥಮ್ಯಾಟಿಕಲ್ ಆಪರೇಷನ್, ಇಲ್ಲೊಂದು ಅಡಿಷನ್ ಮಲ್ಟಿಪ್ಲಿಕೇಶನ್ ಇದೆ, ಅದೆಲ್ಲದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಲೆಫ್ಟ್ ಅಲ್ಲಿ ಬರೀ ಎಕ್ಸ್ ಅಂತ ಹೆಂಗ್ ಉಳಿಸ್ಕೊಳ್ಳೋದು ಅನ್ನೋದು ಪ್ರೊಸೀಜರ್ ಇದೆಲ್ಲ, ದಟ್ ಈಸ್ ಪ್ರೊಸೀಜರ್ ಆಫ್ ಸಾಲ್ವಿಂಗ್ ದಿ ಈಕ್ವೇಷನ್. ಎಕ್ಸ್ಟ್ರಾಕ್ಟಿಂಗ್ ಆರ್ ಐಸೋಲೇಟಿಂಗ್ ದಿ ಅನ್ನೋನ್ ಫ್ರಮ್ ದಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಇನ್ ದಿ ಎಕ್ಸ್ಪ್ರೆಷನ್ಸ್ ಆಫ್ ದಿ ಈಕ್ವೇಷನ್. ಈಕ್ವೇಷನ್ ಅಂದ್ರೆ ಏನು? ಸ್ಟೇಟ್ಮೆಂಟ್ ಈಕ್ವೇಟಿಂಗ್ LHS ಎಕ್ಸ್ಪ್ರೆಷನ್ ಟು RHS ಎಕ್ಸ್ಪ್ರೆಷನ್ ಅಂತ. ಈಸ್ ದಿ ಸೊಲ್ಯೂಷನ್ ಪ್ರೊಸೀಜರ್. ಸೊಲ್ಯೂಷನ್ ಪ್ರೊಸೀಜರ್. ಸೊ ಯಾವ್ಯಾವ್ದು ಮ್ಯಾಥಮ್ಯಾಟಿಕಲ್ ಆಪರೇಷನ್ಸು? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಈ ತರ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ನಾವು x + 3 = 5 ಅಂತ ಬರೆದ್ರೆ, ಫಸ್ಟ್ ಎಕ್ಸ್ಟ್ರಾಕ್ಟಿಂಗ್ ಫ್ರಮ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ನೀವು ಇದನ್ನೆಲ್ಲ ಕಲ್ತಿರ್ತೀರಿ, ಬಟ್ ನಾನೊಂದು ಸ್ವಲ್ಪ ಇನ್ನೊಂಚೂರು ರಿಗರಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ. ರಿಗರ್ ಆಫ್ ಮ್ಯಾಥಮ್ಯಾಟಿಕಲ್ ಕಾನ್ಸೆಪ್ಟ್ ತರ ಹೇಳ್ತಾ ಇದ್ದೀನಿ. ಎಕ್ಸ್ಟ್ರಾಕ್ಟಿಂಗ್ ಫ್ರಮ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಅಂತ ಹೇಳಿ. ಎಕ್ಸ್ಟ್ರಾಕ್ಟಿಂಗ್ ಫ್ರಮ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಅಂದ್ರೆ ಫಸ್ಟ್ ಅಡಿಷನ್ ಇದ್ರೆ, ಇವಾಗ x + 3 = 5 ಅಂತಿದೆ. ಸೊ ನಾನು ಇಲ್ಲಿ ಏನ್ ಮಾಡಬೇಕು? ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀ ಎಕ್ಸ್ ಉಳಿಬೇಕು. ಸೊ ಎಕ್ಸ್ಗೆ ಏನ್ ಮಾಡಿದ್ದೀನಿ? 3 ಆಡ್ ಮಾಡಿದ್ದೀನಿ. ಆದ್ರಿಂದ 3 ಕಳೆದ್ರೆ ಏನಾಗುತ್ತೆ? 3 ಕ್ಯಾನ್ಸಲ್ ಆಗಿ ಎಕ್ಸ್ ಮಾತ್ರ ಉಳಿಯುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನಾನು ಏನು ಮಾಡ್ತೀನೋ ಅದನ್ನು ರೈಟ್ ಹ್ಯಾಂಡ್ ಸೈಡಿಗೆ ಮಾಡಿದ್ರೆ ಮಾತ್ರ ಆವಾಗ ಇಟ್ ರಿಮೈನ್ಸ್ ದನ್ ಈಕ್ವೇಷನ್. ಸೊ ಸಬ್ಟ್ರಾಕ್ಟಿಂಗ್ 3 ಫ್ರಮ್ ಬೋತ್ LHS
and RHS. That is subtracting equals from LHS and RHS. Equals ಅಂದ್ರೇನು? Equal values. Subtracting equals from RHS and LHS and RHS will not change the value of the equation, values of the expressions, values of the change the condition of the equation ಅಂತ ಹೇಳೋಣ. That will not change condition of the equation. ಅಂದ್ರೆ a value of x to which if 3 is added, it gives 5 is the same as from this, if I subtract 3 on both sides, it remains the same ಅಂತ. x plus 3 is equal to 5 ಅಂದಾಗ ಎರಡೂ ಕಡೆಗೆ -3 ಮಾಡಿದ್ರೆ ಈ -3 ಈ -3 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಲ್ಲ, ಎರಡೂ ಕಡೆಗೂ ಸೇಮ್. ಸೊ ಆಡಿಂಗ್ ಅಂಡ್ ಸಬ್ಟ್ರಾಕ್ಟಿಂಗ್ ದಿ ಸೇಮ್ ತರ. ಸೊ ಇಲ್ಲಿ ಏನಾಯ್ತು ಈಗ ನೋಡಿ, ಇವಾಗ 3 and 3 ಕ್ಯಾನ್ಸಲ್ ಅಂದ್ರೆ x ಬಂತು, 5 - 3 2 ಬಂತು. ಇದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಏನಾಗಿದೆ ನೋಡಿ, ಇಲ್ಲಿ ಇವಾಗ x ಉಳಿಸ್ಕೊಳ್ಳೋದಕ್ಕೋಸ್ಕರ x ಏನ್ ಆಡ್ ಮಾಡಿತ್ತು ಟರ್ಮು, ಅದನ್ನ ನಾನು ಆ +3 ಅಂತ ಏನಿತ್ತು ಇದ್ರದ್ದು ಈ ಎರಡೂ ಕಡೆಗೆ ಆಡ್ ಮಾಡೋದ್ರದ್ದು ಬದಲು ಈ ಪ್ರೊಸೀಜರ್ನ ನಾನು ಐ ಕ್ಯಾನ್ ಪುಟ್ ಇಟ್ ಲೈಕ್ ದಿಸ್. ಐ ಕ್ಯಾನ್ ಟ್ರಾನ್ಸ್ಪೋಸ್ ದಿಸ್ by changing sign. This is called transposing. ಸೊ ನಾನು ಎಕ್ಸ್ಗೆ ಏನ್ ಕೂಡ್ತಾ ಇತ್ತೋ ಇಲ್ಲಿ ಕೂಡೋದ್ರ ಬದಲು ಅಲ್ಲಿ ಹೋಗಿ ಕಳಿ ಅಂತ ನಾನು ಹೇಳ್ತೇನೆ. ಸೊ ದಟ್ ಈಸ್ ಟ್ರಾನ್ಸ್ಪೋರ್ಟ್. ಇಫ್ ಯು ಆರ್ ಆಡಿಂಗ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್, ದೆನ್ ಯು ವಿಲ್ ಬಿ ಸಬ್ಟ್ರಾಕ್ಟಿಂಗ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಸೇಮ್ ಆಗುತ್ತೆ ನೋಡಿ, 3 - 3 ಇದ್ದಿದ್ದು ಇಲ್ಲಿ ಕ್ಯಾನ್ಸಲ್ ಆದ್ಮೇಲೆ 5 - 3 ಉಳಿತು. ಸೊ ಇದನ್ನ ಟ್ರಾನ್ಸ್ಫರ್ ಮಾಡಿದ್ರೆ x is equal to 5 - 3 ಅಂತ ಬಂತು. ಸೊ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಸಿಮಿಲರ್ಲಿ ದಿಸ್ ಈಸ್ ನೋನ್ ಆಸ್ ಟ್ರಾನ್ಸ್ಪೋಸಿಂಗ್. ಸೊ ಸಬ್ಟ್ರಾಕ್ಟಿಂಗ್ ಬೋತ್ ಸೈಡ್ಸ್ ಕ್ಯಾನ್ ಬಿ, ಅಥವಾ ಎರಡಕ್ಕೂ ಸೇರಿ ಆಮೇಲೆ ಬರೀತೀನಿ, ಸಬ್ಟ್ರಾಕ್ಟಿಂಗ್ ಬೋತ್ ಸೈಡ್ಸ್. ಸಿಮಿಲರ್ಲಿ x - 5 = 3 ಅಂತಿದ್ರೆ ಇಲ್ಲಿ x -5 ನ ಹೋಗ್ಸೋದಕ್ಕೆ +5 ಈಗ ಎಡಗಡೆ ಆಡ್ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಆಡ್ ಮಾಡಬೇಕು. ಅಂದ್ರೆ ಅವಾಗ ದ ವ್ಯಾಲ್ಯೂ ಇಸ್ ನಾಟ್ ಚೇಂಜಿಂಗ್. ಆಡ್ 5 ಹಿಯರ್, add 5 here, the value remains the same. ಈಗ ನೋಡಿ ಇಲ್ಲಿ suppose I have 3x and +2 ಇರುತ್ತೆ, ಇನ್ನೊಂದು ಕಡೆಗೆ 2x + 3 ಇರುತ್ತೆ, ಅದಕ್ಕೆ x ಸೇರಿಸಿದ್ರೆ 3x ಆಗುತ್ತೆ. ಸೊ this adding and subtracting on both sides will not change the value. ಸೊ ಇಲ್ಲಿ 5 - 5 ಹೊಟ್ಟೋದ್ರೆ ಈ ಕಡೆಗೆ 8 ಬರುತ್ತೆ, 3 + 5 8 ಅಂತ ಬರುತ್ತೆ. So the same thing can be written by transposing also. ಸೊ ಇಲ್ಲಿ ಕಳಿತಾ ಇರೋದನ್ನ ರೈಟ್ ಹ್ಯಾಂಡ್ ಸೈಡ್ಗೆ ನಾನು ಕಳಿಸಿದ್ರೆ ಅದು ಆಡ್ ಮಾಡುತ್ತೆ. ಇಫ್ ಯು ಆರ್ ಆಡಿಂಗ್, ಇಫ್ ಯು ಆರ್ ಸಬ್ಟ್ರಾಕ್ಟಿಂಗ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, ಗೋ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಗೋ ಟು ದ ರೈಟ್ ಹ್ಯಾಂಡ್ ಸೈಡ್ ಅಂಡ್ ಆಡ್ ಅಂತ ಹೇಳೋದು. ದಿಸ್ ಈಸ್ ಟ್ರಾನ್ಸ್ಪೋಸಿಂಗ್. ಸೊ ಬಟ್ ನಾವು ಆಡ್ ಅಂಡ್ ಸಬ್ಟ್ರಾಕ್ಟ್, ಸಬ್ಟ್ರಾಕ್ಟ್ ಆನ್ ಬೋತ್ ಸೈಡ್ಸ್, ಆಡ್ ಆನ್ ಬೋತ್ ಸೈಡ್ಸ್ ಅನ್ನೋ ಆಪರೇಷನ್ ನ ಯಾವಾಗ ಜ್ಞಾಪಕ ಇಟ್ಕೊಂಡಿರ್ಬೇಕು. ಟ್ರಾನ್ಸ್ಪೋಸಿಂಗ್ ಅನ್ನೋದು ಅದೇ ಕೆಲಸನ ಸಿಂಪಲ್ ಆಗಿ ಕಾಣುವ ಹಾಗೆ ಮಾಡ್ತಾ ಇದೆ ಅಂತ. ಯಾಕೆಂದ್ರೆ ಈ ಆಲ್ಜಿಬ್ರಾಯಿಕ್ ಸಿಂಪಲ್ ಈಕ್ವೇಷನ್ಸ್ ಅಲ್ಲಿ ದಟ್ ಪ್ರೊಸೀಜರ್ ಟ್ರಾನ್ಸ್ಪೋಸಿಂಗ್ ಅಂತ ಮಾಡ್ಬಿಟ್ರೆ ಎಲ್ಲಾದ್ರಲ್ಲೂ ಹಂಗೆ ಮಾಡಕ್ಕಾಗತ್ತೆ ಅಂತಲ್ಲ. ನೆಕ್ಸ್ಟ್ ಹೋಗ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಹೈಯರ್ ಇಕ್ವೇಷನ್ಸ್, ಟ್ರಿಗ್ನಾಮೆಟ್ರಿಕ್ ಇಕ್ವೇಷನ್ಸ್ ಎಲ್ಲ ಬಂದಾಗ ಬರೀ ಸಿಂಪಲ್ ಟರ್ಮ್ 3 5 ಅಂತಿರೋದಿಲ್ಲ, ಜನರಲ್ ಎಕ್ಸ್ಪ್ರೆಷನ್ಸೇ ಇರುತ್ತೆ. ಸೊ ಈ ಕಡೆ ಒಂದು ಎಕ್ಸ್ಪ್ರೆಷನ್ ಆಡ್ ಮಾಡಿ ಆ ಕಡೆ ಒಂದು ಎಕ್ಸ್ಪ್ರೆಷನ್ ಆಡ್ ಮಾಡಿದ್ರೆ ವ್ಯಾಲ್ಯೂ ಚೇಂಜ್ ಆಗಲ್ಲ ಅಂತ ಹೇಳಿ. ಸೊ ಆಡಿಂಗ್ ಈಕ್ವಲ್ಸ್ ಆನ್ ಬೋತ್ ಸೈಡ್ಸ್, ಸಬ್ಟ್ರಾಕ್ಟಿಂಗ್ ಈಕ್ವಲ್ಸ್ ಆನ್ ಬೋತ್ ಸೈಡ್ಸ್ will not change the equation condition. ಇದು ಒಂದು ನೋಟ್, ಇಂಪಾರ್ಟೆಂಟ್ ನೋಟ್.
adding and subtracting equals ಅಂತಂತಂದ್ರೆ equal values. Equal values on LHS and RHS of an equation will not change the condition of equation. Will not change condition of equation. Condition of equation. Okay. ಇದು ನೋಟ್ 1. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ adding and subtracting equals can be simplified by using the concept of transposing. That is plus LHS transposed to minus RHS. Minus LHS is transposed to plus RHS both ways. That means minus RHS, if it comes to LHS, it becomes plus. Plus RHS, if it comes to LHS, it becomes minus. Similarly, plus LHS, if it goes to RHS, it becomes minus. Minus LHS, if it goes to RHS, it becomes plus. So, idu transposing anteli. Okay. Next, extracting from multiplication and division operation. See, adding and subtracting equals ಇದನ್ನೆಲ್ಲ ಏನಿದೆ ಅಂದ್ರೆ ಇದು ನೋಡಿ ಇಲ್ಲಿ ಇವಾಗ ಈ ಆಡ್ ಮಾಡಿದ ಮೂರನ್ನ ಅಡಿಷನ್ ಅನ್ನ ಇನ್ವರ್ಸ್ ಮಾಡಬೇಕು ಅಂತಂದ್ರೆ ಅಡಿಷನ್ ಎಫೆಕ್ಟ್ ಅನ್ನ ತೆಗೆದುಹಾಕಬೇಕು ಅಥವಾ ನಲ್ಲಿಫೈ ಮಾಡಬೇಕು ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಅಡಿಷನ್ ಎಫೆಕ್ಟ್ ಅನ್ನ ನಾನು ಈ ಎಕ್ಸ್ ಅನ್ನೋದನ್ನ ಆಡ್ ಮಾಡ್ತಾ ಇದ್ರಿಂದ ಆಡ್ ಮಾಡ್ತಾ ಇರೋ ಮ್ಯಾಥಮೆಟಿಕಲ್ ಆಪರೇಷನ್ ನಲ್ಲಿಫೈ ಮಾಡ್ಬೇಕಾದ್ರೆ ಆಡ್ಗೆ ಇನ್ವರ್ಸ್ ಆಪರೇಷನ್ ಸಬ್ಟ್ರಾಕ್ಟ್. ಸೊ ಅದನ್ನ ಮೈನಸ್ ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ಆ ಅಡಿಷನ್ ಆಪರೇಷನ್ ನಲ್ಲಿಫೈ ಆಯ್ತು. ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡಿದ್ಮೇಲೆ ಅದೇ ಆಪರೇಷನ್ ರೈಟ್ ಹ್ಯಾಂಡ್ ಸೈಡು ಮಾಡ್ಬೇಕು ನಾವು -3 ಅಂತ. ಸಿಮಿಲರ್ಲಿ ಇಲ್ಲಿ ಸಬ್ಟ್ರಾಕ್ಷನ್ ಆಸ್ ದಿ ಆಪರೇಷನ್ ಇತ್ತು ಎಕ್ಸ್ ಜೊತೆಗೆ, ಅದನ್ನ ನಲ್ಲಿಫೈ ಮಾಡೋದಕ್ಕೋಸ್ಕರ ಅಡಿಷನ್ ಆಪರೇಷನ್. ಸೊ ಸಬ್ಟ್ರಾಕ್ಷನ್ಗೆ ಇನ್ವರ್ಸ್ ಆಪರೇಷನ್ ಏನು, ದಟ್ ಈಸ್ ಅಡಿಷನ್. ಸೊ ನೋಟ್ the above procedure ಇದು ಎಲ್ಲದಕ್ಕೂ ಸೇರ್ಸ್ ಲಾಸ್ಟ್ ಅಲ್ಲೇ ಬರೆಯೋದು. ಯಾಕಂತಂದ್ರೆ ಇದು ನಾನು ಹೇಳಿದ್ದು ಮಲ್ಟಿಪ್ಲಿಕೇಶನ್ ಡಿವಿಷನ್ಗೂ ಅದೇ ಕಾನ್ಸೆಪ್ಟ್ ಬರುತ್ತೆ, ನಲ್ಲಿಫೈಯಿಂಗ್ ದಿ ಆಪರೇಷನ್ ಅಂತ. ಸೊ ಎಕ್ಸ್ಟ್ರಾಕ್ಟಿಂಗ್ ಫ್ರಮ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂತಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 3x = 9 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗಿದೆ, ಎಕ್ಸ್ ಈಸ್ ಇನ್ವಾಲ್ವ್ಡ್ ಇನ್ ಅನ್ ಆಪರೇಷನ್ ಆಫ್ being multiplied by a numerical coefficient 3. So 3 ಇಂದ ಮಲ್ಟಿಪ್ಲೈ ಆಗಿದೆ. ಸೊ 3 ಮಲ್ಟಿಪ್ಲೈ ಮಾಡ್ತಾ ಇರೋದನ್ನ ನಾನು ಮಲ್ಟಿಪ್ಲಿಕೇಶನ್ ನಲ್ಲಿಫೈ ಮಾಡ್ಬೇಕಾದ್ರೆ ಐ ಹ್ಯಾವ್ ಟು ಡಿವೈಡ್ ಇಟ್ ಬೈ 3. ಅವಾಗ ಎಕ್ಸ್ ಈಸ್ ಯಾವಾಗಲೂ, ಅದಕ್ಕೆ ಈ ಇನ್ವರ್ಷನ್ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆಕ್ಸ್ಟ್ ಹೈಯರ್ ಇದಕ್ಕೆ ಹೋದಾಗ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಕ್ಯಾಲ್ಕುಲಸ್ಗೆಲ್ಲ ಹೋದಾಗ ಇನ್ವರ್ಸ್ ಫಂಕ್ಷನ್ ಈ ಥರದ್ದೆಲ್ಲ ಬರುತ್ತೆ. ಆ ಇನ್ವರ್ಸ್ ಅಂತ ತಿಳ್ಕೊಂಡಿರ್ಬೇಕು. ಒಂದು ಆಪರೇಷನ್ ಏನು ಮ್ಯಾಥಮೆಟಿಕಲ್ ಆಪರೇಷನ್ ಇದೆ, ಆ ಆಪರೇಷನ್ ಎಫೆಕ್ಟನ್ನ ನಲ್ಲಿಫೈ ಮಾಡಿ ಆ ಒರಿಜಿನಲ್ ವೇರಿಯಬಲ್ ಏನಿತ್ತು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ
ಅವಾಗ ಅದನ್ನ ಇನ್ವರ್ಷನ್ ಅಂತ ಕರಿತೀವಿ. ಸೊ ಮಲ್ಟಿಪ್ಲಿಕೇಶನ್ ಇನ್ವರ್ಸ್ ಮಾಡ್ಬೇಕಾದ್ರೆ ನಾನು 3 ಅದೇ ವ್ಯಾಲ್ಯೂ ಇಂದ ಡಿವೈಡ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಮಾಡ್ತೀನೋ ರೈಟ್ ಹ್ಯಾಂಡ್ ಸೈಡು ಅದೇ ಮಾಡಬೇಕು. ರೈಟ್ ಹ್ಯಾಂಡ್ ಸೈಡನ್ನು ಅದೇ ಮಾಡಿದ್ರೆ ಅವಾಗ ದಿ ಕಂಡೀಷನ್ ಆಫ್ ದಿ ಈಕ್ವೇಶನ್ ಡಸ್ ನಾಟ್ ಚೇಂಜ್. 3x = 9 ಅಂತ ಬರೆದಾಗ ಏನು ಕಂಡೀಷನ್ ಇತ್ತು, 3x/3 = 9/3 ಆಲ್ಸೋ ಗಿವ್ಸ್ ದಿ ಸೇಮ್ ಕಂಡೀಷನ್. ಸೊ ಈಗ 3 ಕ್ಯಾನ್ಸಲ್ ಆಗುತ್ತೆ, ಇಲ್ಲೇನಾಗುತ್ತೆ ಮತ್ತೆ 3 ಅಂತ ಬರುತ್ತೆ. ಸರಿ, x = 3 ಅಂತ ಬರುತ್ತೆ. 3 ಕ್ಯಾನ್ಸಲ್ ಆಗ್ಬಿಟ್ಟು. ಈಗ ನೋಡಿ ಇವಾಗ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇರೋದು ಲೆಫ್ಟ್ ಹ್ಯಾಂಡ್ ಸೈಡು ಅದೇ ನಂಬರ್ ಏನಾಗಿದೆ ರೈಟ್ ಹ್ಯಾಂಡ್ ಸೈಡ್ ಬಂದು ಡಿವೈಡ್ ಮಾಡ್ತಾ ಇದೆ. ಓಕೆ, ಸೊ ಸಿಮಿಲರ್ಲಿ x/3 = 9 ಅಂತಿದೆ ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗಿದೆ x is now being divided by 3. So the operation in which x is involved is it is divided by something. I have to nullify by the inverse operation of division, which is multiplication by 3. To nullify the effect of division by 3, the variable, I have to multiply it by 3 so that the division effect is nullified. Right hand side alli ಮತ್ತೆ ನಾನು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಅನ್ನು ನಾನು ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನ್ ಬರುತ್ತೆ, 3 ಕ್ಯಾನ್ಸಲ್ ಆಗ್ಬಿಟ್ಟು x = 27 ಅಂತ ಬಂತು. ಈಗ ನೋಡಿ ಇಲ್ಲಿ ಅಬ್ಸರ್ವ್, ಏನ್ ಅಬ್ಸರ್ವ್ ಮಾಡಿದೀವಿ, ಡಿವೈಡಿಂಗ್ ಬೋತ್ ಸೈಡ್ಸ್ by equals is equivalent to ಮಲ್ಟಿಪ್ಲೈ ಬೈ ದಿ ರೆಸಿಪ್ರೋಕಲ್ ಆಫ್ ದಿಸ್ ಅಂತಂದ್ರೆ ಈಗ ನೋಡಿ ಇಲ್ಲಿ 3x ಅನ್ನೋದು ಇಲ್ಲಿ 3x/1 ಅಂತ ಇರುತ್ತೆ, is equivalent to ಕ್ರಾಸ್ ಮಲ್ಟಿಪ್ಲಿಕೇಶನ್. ಅದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಅಂತೀವಿ. ಏನು ಅಂತ ನೋಡ್ಕೊಳ್ಳಿ, ಇಲ್ಲಿ 3x ಅಂತ ಬರೆದ್ರೆ ನನಗೆ 3x/1 ಅಂತ ಹೇಳ್ಬಿಟ್ಟು is equal to 9/1 ಅಂತ ಇರುತ್ತೆ. ನನಗೆ x ಮಾತ್ರ ಬೇಕು ಅಂತಂತಂದ್ರೆ ಐ ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ಬೈ ದಿಸ್. ಸೊ ದಿಸ್ ಕಮ್ಸ್ ಡೌನ್ ಟು ಕ್ರಾಸ್ ಮಲ್ಟಿಪ್ಲೈ ಅಂತಂದ್ರೆ ಏನು, LHS ನ್ಯೂಮರೇಟರ್ into RHS ಡಿನಾಮಿನೇಟರ್. RHS ಡಿನಾಮಿನೇಟರ್ ಆರ್ ಇಲ್ಲೂ ಏನು ಇನಿಷಿಯಲಿ ಆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೋಗೋದಕ್ಕೆ ಮುಂಚೆನೆ ಸ್ವಲ್ಪ ಸಿಂಪಲ್ ಮಾಡಬೇಕು ಅಂತಂತಂದ್ರೆ ವಾಟ್ ಮಲ್ಟಿಪ್ಲೈಸ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಡಿವೈಡ್ಸ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ನಲ್ಲಿ ಇನ್ನೊಂದು ಬೆಟರ್ ಅಂತಂತಂದ್ರೆ ಇನ್ ಸಿಂಪ್ಲರ್ ಟರ್ಮ್ಸ್ multiplication on LHS leads to division on RHS. Division on RHS leads to multiplication on division. So similarly, division on LHS gives multiplication on RHS. So ಇಲ್ಲಿ ನೋಡಿ, ಇಲ್ಲಿ ಡಿವಿಷನ್ ಆನ್ LHS ಇದ್ದೇನಾಯ್ತು, ಮಲ್ಟಿಪ್ಲಿಕೇಶನ್ ಆಯ್ತು. ಸಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅದನ್ನು ಯಾವಾಗ ಹೇಳ್ತೀವಿ ಅಂತಂತಂದ್ರೆ ಈಗ x/3 equals 2x² by 9 ಅಂತ ಇತ್ತು ಅಂತಂದ್ರೆ
ಇಲ್ಲಿ ನೋಡಿ, ಈಗ ದಿಸ್ ಐ ವಿಲ್ ಟ್ರೈ ಟು ಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ 9 into x is equal to 3 into 2x squared, 6x squared ಅಂತ ಬರೀತೀನಿ. ಹಾಗೇನೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಕೋಎಫಿಷಿಯಂಟ್ ನಾನು LHS ಸಿಕ್ತಂದ್ರೆ ಅದು ಡಿವಿಷನ್ ಕೋಎಫಿಷಿಯಂಟ್ ಆಗಿದ್ರೆ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಒಂದ್ ಕಡೆ ಇಟ್ಟು ವೇರಿಯೇಬಲ್ಸ್ ನ ಇನ್ನೊಂದ್ ಕಡೆ ಇಡಬೇಕು ಅಂತಂದ್ರೆ ನಾ ಏನ್ ಮಾಡ್ತೀನಿ, ರೈಟ್ ಹ್ಯಾಂಡ್ ಸೈಡ್ thing has been brought to left hand side division, and x as the coefficient on the right hand side, I bring it to the denominator. So multiplication becomes division. So this is known as mathematical manipulation using cross multiplication, which is using this principle. Yado multiplication on LHS, if you transpose, it becomes division on RHS. Similarly, division on LHS, if you transpose on the RHS, it becomes multiplication on the RHS. Therefore, numerator in LHS into denominator into RHS is equal to numerator into numerator of RHS into denominator of LHS. So this is the effect of cross multiplication. Avaga illi ಏನು ಬರುತ್ತೆ, 3 3 9 3 2 6, x squared by x ಅಂತಂದ್ರೆ x ಬಂದು x ಅಂದ್ರೆ 3/2 ಅಂತ ಬೆಲೆ ಬಂದ್ಬಿಡುತ್ತೆ. So extracting from multiplication and division has both the effect of transposing. Transposing ಅಂದ್ರೆ ಏನು, ಲೆಫ್ಟ್ ಹ್ಯಾಂಡ್ ಸೈಡ್ ಆಪರೇಷನ್ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಹೋದಾಗ ದಿ ಆಪರೇಷನ್ ಈಸ್ ಇನ್ವರ್ಸ್ಡ್. ಸೊ ಟ್ರಾನ್ಸ್ಪೋಸಿಂಗ್ ಅಂತಂದ್ರೆ ಏನು ಅಂತ ಕರೆಕ್ಟ್ ಆಗಿ ಇಲ್ಲಿ ಬರೆಯೋಣ. ಟ್ರಾನ್ಸ್ಪೋಸಿಂಗ್ ಅಂತಂದ್ರೆ ಆಪರೇಷನ್ ಆನ್ LHS, operation on LHS when transposed to RHS, it gets inversed and vice versa. Vice versa andreno, operation on RHS when transposed to LHS, it gets inversed anta. Okay, vice versa ಅಂತಂದ್ರೆ LHS to RHS ಏನ್ ರೂಲ್ ಅಪ್ಲೈ ಆಗುತ್ತೋ RHS to LHS ಗೂ ಅದೇ ಅಪ್ಲೈ ಆಗುತ್ತೆ. Therefore minus LHS transposed to RHS becomes plus RHS. Transposed plus on LHS becomes minus on RHS. Okay, multiplication of LHS when transposed becomes division on RHS, and division on LHS becomes multiplication on RHS. Please observe this is vice versa. So plus on RHS when transposed become minus on LHS. Minus on RHS transposed become plus on LHS. Divided by on RHS transposed become multiplication on RHS, and multiplication of RHS transposed become division of LHS. So istitkondo we will try to solve simple problems. So numerical examples. ಈ ವಾರ ಸಿಂಪಲ್ ನೀವು ಗೊತ್ತಿರೋ ಲೆಕ್ಕನೆ, ಬಟ್ ಇಷ್ಟ ತನಕ ಸ್ವಲ್ಪ ರಿಗರಸ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ ಕಾನ್ಸೆಪ್ಟ್ಸ್ ಹೇಳಿರೋದಷ್ಟೇ. ಈಗ ಹೇಳ್ಕೊಡೋ ಲೆಕ್ಕ ನೀವೆಲ್ಲ ಮುಂಚೆನೇ ಸಣ್ಣ ಕ್ಲಾಸಲ್ಲೂ ಮಾಡಿರ್ತೀರಾ. ನೆಕ್ಸ್ಟ್ ವೀಕ್ ಐ ವಿಲ್ ಟ್ರೈ ಟು ಶೋ ಸಮ್ ಬಿಗ್ ಪ್ರಾಬ್ಲಮ್ಸ್. ನೋಡೋಣ ಟೈಮ್ ಎಷ್ಟಿರುತ್ತೆ ಅಂತ ಹೇಳಿ ಇವತ್ತು. ಸೊ ಐ ವಿಲ್ ಟ್ರೈ ಟು ಟೇಕ್ ಸಮ್ ಸಿಂಪಲ್ ಪ್ರಾಬ್ಲಮ್ಸ್. ಸೊ ಈಕ್ವೇಶನ್ಸ್ ರಿಡ್ಯೂಸಿಬಲ್ ಟು, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಬಂದೆ ಒಂದು ನಿಮಿಷ, ಐ ಹ್ಯಾವ್ ಟು ಡಿಫೈನ್ ಒನ್ ಮೋರ್ ಥಿಂಗ್. ಈಕ್ವೇಶನ್ಸ್ of a single variable whose index is 1 is called
ಎ ಸಿಂಪಲ್ ಲೀನಿಯರ್ ಈಕ್ವೇಶನ್. ಯಾಕೆ ಲೀನಿಯರ್ ಅನ್ನೋದನ್ನ ನಾವು ಅನಾಲಿಟಿಕಲ್ ಜಾಮೆಟ್ರಿ ಬಂದಾಗ ಹೇಳ್ಕೊಡ್ತೀನಿ. ಸಿಂಪಲ್ ಲೀನಿಯರ್ ಈಕ್ವೇಶನ್. ಓಕೆ, ಎಕ್ಸಾಂಪಲ್ 3x minus 5 equals 2x plus 2. So x power ಎಷ್ಟಿದೆ? 1 ಅಂತಿದೆ. 5 by x equals 2 by 5. ಇದೆಲ್ಲ ಸಿಂಪಲ್ ಈಕ್ವೇಶನ್ಸ್. ಪವರ್ ಆಫ್ ಎಕ್ಸ್ ಇಸ್ 1. ಸೊ ಈ ಥರದ್ದೆಲ್ಲ ಈಕ್ವೇಶನ್ಸ್ನ ಇದು ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂತಂದ್ರೆ, I will straight away take you to slightly larger problems of equations reducible to simple equations ಅಂತ ಹೇಳಿ. ಅಂದ್ರೆ ನೀವು ಸ್ಟ್ರೈಟ್ ಫಾರ್ವರ್ಡ್ ಸಿಂಪಲ್ ಈಕ್ವೇಶನ್ಸ್ ಎಲ್ಲ ಸಾಲ್ವ್ ಮಾಡಿರ್ತೀರ ನಿಮ್ಮ ಕ್ಲಾಸ್ ಅಲ್ಲಿ. ಸೊ ಐ ವಿಲ್ ಟ್ರೈ ಟು ಟೇಕ್ ಯು ಟು ಸ್ಲೈಟ್ಲಿ ಲಾರ್ಜರ್ ಪ್ರಾಬ್ಲಮ್ಸ್. ಓಕೆ, so solve ಇವಾಗ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಎಕ್ಸ್ಪ್ರೆಷನ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಒಂದು ಎಕ್ಸ್ಪ್ರೆಷನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ದೇರ್ ಆರ್ 2 ಎಕ್ಸ್ಪ್ರೆಷನ್ಸ್. ಸೊ ಇದನ್ನ ನಾನು ಈ ಥರದ್ದೊಂದು ಸಮಥಿಂಗ್ ಇಂಟು ಎಕ್ಸ್ ಪ್ಲಸ್ ಸಮಥಿಂಗ್ ಈಕ್ವಲ್ಸ್ ಸಮ್ ನ್ಯೂಮರಿಕಲ್ ಕಾನ್ಸ್ಟೆಂಟ್ ಆ ಸ್ಟೇಜಿಗೆ ತಂದಾಗ ಅದು ಸಿಂಪಲ್ ಈಕ್ವೇಶನ್ ಸ್ಟೇಜಿಗೆ ಬರುತ್ತೆ. ಆಮೇಲೆ ಈ ಥರ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಎಕ್ಸ್ ಬೆಲೆ ಬರುತ್ತೆ. ಸೊ ಫಸ್ಟ್ ಏನು ಮಾಡ್ಬೇಕು ನಾನು, ಎಲ್ ಎಚ್ ಎಸ್ ಅದರಲ್ಲಿ ಏನೇನು ಆಪರೇಷನ್ಸ್ ಇದೆ ಅಂತ ನೋಡಿ. ದೆರ್ ಈಸ್ ಒನ್ ಎಕ್ಸ್ಪ್ರೆಷನ್ ಎಕ್ಸ್ ಪ್ಲಸ್ 3. ಇದು ನೋಡಿ ಬ್ರಾಕೆಟ್ ಅಲ್ಲಿ ಬರ್ದಿರೋದು ಒಂದು ಎಕ್ಸ್ಪ್ರೆಷನ್ ಎಕ್ಸ್ ಪ್ಲಸ್ 3 ಅಂತ. ದಿಸ್ ಹೋಲ್ ಬ್ರಾಕೆಟ್ ಬರ್ದ್ರೇನು, ಎಕ್ಸ್ ಪ್ಲಸ್ 3 ಈಸ್ ಒನ್ ಆಬ್ಜೆಕ್ಟ್, ಇಟ್ ಈಸ್ ಒನ್ ವ್ಯಾಲ್ಯೂ, ಇಟ್ ಈಸ್ ಒನ್ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ ಅಂತ. ಹಾಗೆ 2x minus 3 ಅಂತಂತ ಬರೆದು ಬ್ರಾಕೆಟ್ ಹಾಕಿದ್ರೆ ದಟ್ ಮೀನ್ಸ್ 2x minus 3 ಈಸ್ ಅನದರ್ ಆಬ್ಜೆಕ್ಟ್. ಸೊ ಎಕ್ಸ್ ಪ್ಲಸ್ 3 ಈಸ್ ಒನ್ ಎಕ್ಸ್ಪ್ರೆಷನ್ is multiplying another expression 2x minus 3. So I have to know how to find product of a binomial. ಇದಕ್ಕೆ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಒಂದರಲ್ಲಿ 2 ಟರ್ಮ್ ಇದ್ರೆ ಅದಕ್ಕೆ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಕರಿತೀವಿ. ಅದು ಬಂದಿದ್ದು ಸಿಂಪ್ಲಿಫೈ ಮಾಡ್ಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಐ ಶುಡ್ ಲರ್ನ್ ಹೌ ಟು ಸಿಂಪ್ಲಿಫೈ ಇಟ್ so that it becomes some numerical coefficient into x plus some numerical constant. Similarly on the right hand side also I should find the product and then express it as some coefficient into x ಪ್ಲಸ್ ನ್ಯೂಮರಿಕಲ್ ಕಾನ್ಸ್ಟೆಂಟ್. ಆಮೇಲೆ ಟ್ರಾನ್ಸ್ಪೋಸ್ ಎಲ್ಲ ಮಾಡಿಬಿಟ್ಟು ಎಕ್ಸ್ ಎಲ್ಲ ಒಂದು ಕಡೆಗೆ, ನ್ಯೂಮರಿಕಲ್ ಕಾನ್ಸ್ಟೆಂಟ್ ಎಲ್ಲ ಇನ್ನೊಂದು ಕಡೆಗೆ ಮಾಡಿಬಿಟ್ಟು, ಮತ್ತೆ ಎಕ್ಸಿಗೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಎಲ್ಲ ಇದ್ದರೆ ಮಲ್ಟಿಪ್ಲಿಕೇಶನು ಡಿವಿಷನು ನೋಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ಸೊ ಏನು ಮಾಡಬೇಕು, ಸೊ ಸಿಂಪ್ಲಿಫೈ ಎಲ್ ಎಚ್ ಎಸ್ ಸಿಂಪ್ಲಿಫಿಕೇಶನ್. ಸೊ ಈಗ ನೋಡಿ, ಇವಾಗ ಯಾತಕ್ಕೆ ಮುಂಚೆ ಎಲ್ಲ ಮಲ್ಟಿಪ್ಲಿಕೇಶನ್ ಕೆಲಸ ಎಲ್ಲ ಮಾಡ್ತಾ ಇದ್ವಿ ಅಂತಂದ್ರೆ, ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಮಾಡಕ್ ಬರೋದಂದ್ರೆ ಈಕ್ವೇಶನ್ ಸೊಲ್ಯೂಷನ್ ಸಿಂಪಲ್ ಆಗಿ ಮಾಡಕ್ ಆಗೋದೇ ಇಲ್ಲ. ಓಕೆ, ಲೆಫ್ಟ್ ಎಲ್ ಎಚ್ ಎಸ್ ಸಿಂಪ್ಲಿಫಿಕೇಶನ್. ಈಗ ಸೊ ಏನಿದೆ, ಫಸ್ಟು ಎಕ್ಸ್ ಪ್ಲಸ್ 3 ಅಂತ ಬರೆದು ಬ್ರಾಕೆಟ್ ಹಾಕಬೇಕು, ಮತ್ತೆ 2x minus 3 ಅದನ್ನು ಬ್ರಾಕೆಟ್ ಹಾಕಬೇಕು, ಮೈನಸ್ 6x ಅಂತ ಇದೆ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು. ಯಾವಾಗಲೂ ರೈಟ್ ಹ್ಯಾಂಡ್ ಸೈಡ್ ಏನು ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಹೇಳಿ, 2x ಇಂದ 2x plus 3 ಮಲ್ಟಿಪ್ಲೈ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ, ಮೈನಸ್ 3 ಇಂದನೂ x 3 ಎರಡನ್ನು ಗುಣಿಸಿದ್ರೆ ಅದಷ್ಟು ಸೇರಿ ಒಂದು ದೊಡ್ಡ ಎಕ್ಸ್ಪ್ರೆಷನ್ ಬರುತ್ತೆ. ಸೊ 2x into x ಅಂತಂದ್ರೆ ಏನು, ಫಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 into 1 ನ್ಯೂಮರಿಕಲ್ ಕೋಎಫಿಷಿಯಂಟ್ 2, x into x ಎಕ್ಸ್ ಸ್ಕ್ವೇರ್ಡ್ ಅಂತ ಆಯ್ತು. ಇದೇ 2x ಇಂದ ಮತ್ತೆ 3 ಮಲ್ಟಿಪ್ಲೈ ಮಾಡಬೇಕು. ಆ ಮಲ್ಟಿಪ್ಲೈ ಮಾಡಿದ್ ಬಂದಿದ್ದನ್ನು ಇಡ್ಬೇಕಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಅಂತ ಏನಿತ್ತು ಆ ಪ್ಲಸ್ ಬರ್ಕೊಳ್ಳೋದು, ಬರ್ಕೊಂಡು ಇಲ್ಲೂ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 into 3 6, ಎಕ್ಸ್ ಇಂಟು 1 ಅಂದ್ರೆ ಎಕ್ಸ್ ಅಂತ ಆಯ್ತು. ಇದು ಒಂದು ಮಲ್ಟಿಪ್ಲಿಕೇಶನ್ ಮುಗೀತು.
ಸೊ 1 ಟರ್ಮ್ ಇಂದ ಮಾಡಿದ್ದಕ್ಕೆ 2 ಟರ್ಮ್ ಮಲ್ಟಿಪ್ಲೈ ಮಾಡೋದಕ್ಕೆ 2 ಟರ್ಮ್ ಬಂತು. ಈಗ ನೆಕ್ಸ್ಟ್ ಇಂದ ಮತ್ತೆ 2 ಟರ್ಮ್ ಮಾಡಿದಾಗ ಬರುತ್ತೆ. ಸೊ 2 ಟರ್ಮ್ಸ್ ಇಂಟು 2 ಟರ್ಮ್ಸ್ ಮಾಡಿದ್ರೆ 4 ಟರ್ಮ್ಸ್ ಬರಬೇಕು ನಾವು ಆಡ್ ಮಾಡಿ. ನೆಕ್ಸ್ಟ್ -3 ಇಂದ ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು ಎಕ್ಸ್ 3x. ನೆಕ್ಸ್ಟ್ 3 ಇಂದ ಈ 3 ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು 3 9 ಅಂತ ಬಂತು. ಈ -6x ಹಾಗೆ ಬರ್ಕೊಳ್ಳೋದು. ಈಗ ಏನಾಯ್ತು, ಎಕ್ಸ್ ಸ್ಕ್ವೇರ್ಡ್ ಅನ್ನೋದು ಒಂದು ಟರ್ಮ್ ಬಂತು. ಹಾಗೆ ಎಕ್ಸ್ದು ಲೈಕ್ ಟರ್ಮ್ಸ್ ಯಾವ್ದಿದೆ, 6x ಅಂತಿದೆ, ಒಂದು 3x ಅಂತಿದೆ, ಇನ್ನೊಂದು 6x ಅಂತ ಇದೆ. ಸೊ ಪ್ಲಸ್ 6x ಮೈನಸ್ 6x ಅಂತ ಅನ್ನೋದೇನಾಯ್ತು, ಎಕ್ಸಿನ ಕೋಎಫಿಷಿಯಂಟ್ ಯಾವಾಗಲೂ ನಾವು ಕೂಡೋದು ಕಳೆಯೋದು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಲೈಕ್ ಟರ್ಮ್ಸ್ ಅಂತ ಏನಿರುತ್ತೆ ಆ ಲೈಕ್ ಟರ್ಮ್ಸ್ದು ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ನ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ +6 -6 ಕ್ಯಾನ್ಸಲ್ ಆಯ್ತು. ಸೊ -3x ಮಾತ್ರ ಉಳಿತು. ಇದು -9 ಅಂತ ಬಂತು. ಸೊ ಇದು LHS ಅಂತ ಬಂತು. ಅದೇ ಥರನೇ ನೆಕ್ಸ್ಟ್ RHS ಸಿಂಪ್ಲಿಫಿಕೇಶನ್ ಮಾಡೋಣ. RHS ಸಿಂಪ್ಲಿಫಿಕೇಶನ್. RHS ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ, ಇಲ್ಲಿ ಏನಿದೆ x - 4 ಇಂಟು 2x + 4 ಅಂತಿದೆ. ಸೊ ಫಸ್ಟ್ ಅದನ್ನು ಬರ್ಕೊಳ್ಳೋಣ. x - 4 ಇಂಟು 2x + 4 ಪ್ಲಸ್ 12 ಅಂತಿದೆ. ಸೊ ಈಗ 2x ಇಂದ x ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು 1 2 x ಇಂಟು x x². ಈ ಪ್ರೊಸೀಜರ್ನ ಹಿಂಗೆ ಮಾಡ್ತಾ ಮಾಡ್ತಾ ಫಾಸ್ಟ್ ಆಗಿ ಮಾಡಕ್ ಬರಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 2 4 ಇಂಟು x ಇಂಟು 1 x ಅಂತ. ನೆಕ್ಸ್ಟ್ 4 ಇಂದ ಮಲ್ಟಿಪ್ಲೈ ಮಾಡಬೇಕು. 4 ಇಂಟು x ಬರಬೇಕು. ಅದಕ್ಕೆ ಫಸ್ಟ್ ಯಾವಾಗಲೂ ಅಷ್ಟೇ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ಸೈನು, ಆಮೇಲೆ ನ್ಯೂಮರಿಕಲ್ ಕೋಎಫಿಷಿಯಂಟ್, ಆಮೇಲೆ ವೇರಿಯೇಬಲ್ಸ್. ಆ ಪ್ರೊಸೀಜರ್ ಸಣ್ಣ ಲೆಕ್ಕದಲ್ಲೂ ಮಾಡ್ಕೊಂಡು ಬರ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 ಇಂಟು 1 4 1 ಇಂಟು x ಅಂತ 4x ಆಯ್ತು. ನೆಕ್ಸ್ಟ್ 4 ಇಂದ 4 ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 4 ಇಂಟು 4 16 ಅಂತ. ಇದಿಷ್ಟು ಮಲ್ಟಿಪ್ಲೈ ಮಾಡ್ಬಿಡ್ತೀವಿ. ನೆಕ್ಸ್ಟ್ ಆ 12 ಮಿಸ್ ಮಾಡಬಾರ್ದು, +12 ಬರ್ಕೊಳ್ಳೋದು. ಈಗ ಇಲ್ಲೂ ಅಷ್ಟೇ ಏನಾಯ್ತು, 2x² ಅನ್ನೋದು ಹಾಗೆ ಉಳಿತು. ಇಲ್ಲಿ -8x ಇದೆ ಪ್ಲಸ್ 4x ಇದೆ. ಸೊ ಇದೆರಡು ಲೈಕ್ ಟರ್ಮ್ಸ್ ಆಯ್ತು. ಸೊ ಎಕ್ಸ್ ಅಂಡ್ ಲೈಕ್ ಟರ್ಮ್ಸ್ ಅಂದ್ರೆ ಏನ್ ಹೇಳಿದೀನಿ, ಆಲ್ಜಿಬ್ರಾಯಿಕ್ ವೇರಿಯೇಬಲ್ ಏನಿರುತ್ತೋ ಅದ್ರ ಬೇಸು ಇಂಡೆಕ್ಸು ಎರಡು ಸೇಮ್ ಇದ್ದಾಗ ಅವು ಲೈಕ್ ಟರ್ಮ್ಸ್ ಅಂತ ಹೇಳಿ. ಎಕ್ಸ್ ಇಸ್ ನಾಟ್ ದಿ ಸೇಮ್ ಆಸ್ x² as a term, ಬಟ್ ಎಕ್ಸ್ ಇಸ್ ಸೇಮ್ ಆಸ್ ಎಕ್ಸ್. ಅವಾಗ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ನ ನಾವು ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಬೇಕು. ಸೊ -8 + 4 ಅಂತಂದ್ರೆ -4 ವೇರಿಯೇಬಲ್ ಎಕ್ಸ್ ಅಂತ. -16 + 12 ಇದನ್ನು ಕೂಡ ಬರುತ್ತೆ, -4 ಬಂತು. ಸೊ -16 + 12. ದೇರ್ಫೋರ್ ಈಕ್ವೇಶನ್ LHS = RHS ಬರೆದ್ರೆ ಏನಾಗುತ್ತೆ, 2x² - 3x - 9 = 2x² - 4x - 4 ಅಂತ ಬಂತು. ಸೊ ಏನಾಗಿದೆ ಇವಾಗ, LHS ಅಂಡ್ RHS ಎರಡೂ ಕಡೆಗೆ ಸೇಮ್ ವ್ಯಾಲ್ಯೂಸ್ ಇದ್ರೆ ಇದನ್ನ ನಾನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗತ್ತದು, ಅದೇನಾಗತ್ತೆ ಅವಾಗ, ಅದು -2x² ಆಗುತ್ತೆ. ಓಕೆ, ಹಾಗೇನೇನೆ ಇಲ್ಲಿ ಈ -4x ಅನ್ನೋದನ್ನ ಈ ಕಡೆಗೆ ನಾನು ತಂದ್ಕೊಂಡ್ರೆ ಏನಾಗುತ್ತೆ, ಟ್ರಾನ್ಸ್ಪೋಸ್ ಮಾಡಿದ್ರೆ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಅದು +4x ಆಗತ್ತೆ, +4x ಆಗತ್ತೆ. ಸೊ ಹಾಗೇನೇನೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ ಕೇರ್ಫುಲ್ ಆಗಿ, 2x² ಆ ಕಡೆ ಕಳಿಸ್ತಾ ಇದ್ದೀನಿ. ಈ 2x² ಕ್ಯಾನ್ಸಲ್ ಆಗುತ್ತೆ ಅಂತ ಮೈಂಡಲ್ಲಿ ಮುಂಚೆ ಗೊತ್ತಿರುತ್ತೆ. ಹಾಗೆ 4x ಅನ್ನೋದನ್ನ ನಾನು ಈ ಕಡೆ ತಂದ್ಕೊಂಡ್ರೆ x ಅನ್ನೋದು ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಗುತ್ತೆ ಅಂತ. ಸೊ x ನ ಈ -4x ಈ ಕಡೆಗೆ ತಂದ್ರೆ ಏನಾಗುತ್ತೆ, ಟ್ರಾನ್ಸ್ಫರ್ ಮಾಡಿದ್ರೆ +4x ಆಯ್ತು. ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ನ ಆ ಕಡೆ ಕಳಿಸ್ತೀನಿ ನಾನೀಗ. ನೆಕ್ಸ್ಟ್ ಸಿಮಿಲರ್ಲಿ 9 ಈ ಕಡೆ ಕಳಿಸಿದ್ರೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ -9 ಈ ಕಡೆ ಬಂದ್ರೆ +9 ಆಗುತ್ತೆ. ದೇರ್ಫೋರ್ ನಾವು ವಾಟ್ ಹ್ಯಾಪನ್ಸ್ ಸಿಂಪ್ಲಿಫೈ ಮಾಡಿದ್ರೆ ಅಂತ ನೋಡಿ. ಇವಾಗ ಇಲ್ಲಿ 4x - 3x ಉಳಿತು. ಈ ಕಡೆಗೆ ಏನಾಗುತ್ತೆ, 2x² ಕ್ಯಾನ್ಸಲ್ ಆಯ್ತು. -4x ಈ ಕಡೆಗೆ ಬಂದ್ಬಿಟ್ಟಿದೆ. ಇಲ್ಲಿ -4 ಇದೆ, ಆ ಮೈನಸ್ ಏನಾದ್ರು ಬಂದಿದ್ದು ಈ ಕಡೆಗೆ +9 ಆಯ್ತು. ಸೊ ವೆನ್ ಯು ಹ್ಯಾವ್ ಟ್ರಾನ್ಸ್ಪೋಸ್ಡ್, ಫೈನಲಿ
you have got it in a simplified form. 4x minus 3x ಅಂದ್ರೆ again like terms, x ಬಂತು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ -4 + 9 ಅಂತಂದ್ರೆ +5 ಆಯ್ತು. ಸೊ ಯು ಹ್ಯಾವ್ ಫೌಂಡ್ a value of x equals 5 which satisfied this ಅಂತ ಹೇಳಿ ಅದನ್ನ ಒಂದ್ಸತಿ ಚೆಕ್ ಮಾಡಬೇಕು. ವೆರಿಫಿಕೇಶನ್ ಆಫ್ ಆನ್ಸರ್, ಚೆಕ್ ದಿ ಆನ್ಸರ್ ಅಂತಂದ್ರೆ ನೋಡಿ ಅಲ್ಲಿ ಚೆಕ್ ದಿ ಆನ್ಸರ್ ಏನಿದೆ. x + 3 ಅಂತಂತಂದ್ರೆ ಏನು, 5 + 3 ಇಂಟು 2x ಅಂತಂದ್ರೆ 2 × 5 10 - 3 ಆಯ್ತು, -6 × 5 ಆಯ್ತು. ಇದು LHS. ಸೊ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ LHS ಏನ್ ಬಂತು, 8 × 10 - 3 ಅಂತಂದ್ರೆ 7, -6 × 5 30, 56 - 30 26 ಅಂತ ಬಂತು. ಇದು LHS. RHS ಅಲ್ಲಿ ಏನ್ ಬರುತ್ತೆ ನೋಡಿ ಇಲ್ಲಿ, 5 - 4 ಇಂಟು 2x + 4ಗೆ 2 × 5 ಅಂದ್ರೆ 2 × 5 ಅಂದ್ರೆ 10, ಅದು 10 + 4 + 12 ಬಂತು. ಸೊ 1 ಇಂಟು 10 × 4 10 × 14 ಆಯ್ತು, +12. ಸೊ 14 12 26. ಸೊ ದ ವ್ಯಾಲ್ಯೂ ಆಫ್ x equals 5 substituted on LHS gives 26, and when same value x is equal to 5 is substituted on the RHS also is giving 26. Therefore x is the right solution. Therefore x is equal to 5 is the solution. Okay, so ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ವೀಕು I will try to solve a number of large size simple equation problems. Okay, right, Ma?